ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. KCET ವತಿಯಿಂದ ಒಂದು ಅಪ್ಡೇಟನ್ನು ಮಾಡಲಾಗಿದೆ. ಈಗ ಜಸ್ಟ್ ಅಪ್ಡೇಟ್ ಆಗಿರುವಂಥದ್ದು. ಸೊ ಹಿಂದಿನ ವರ್ಷದ ಸೀಟು ಹಂಚಿಕೆ ವಿದ್ಯಾರ್ಥಿಗಳ ಪಟ್ಟಿ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಈ ವರ್ಷ ಇದಕ್ಕೆ ಏನು ಸಂಬಂಧ ಇದೆ ಅಂತ ಏನು ಅರ್ಥ ಇಲ್ಲ. ಆದರೆ ಇದನ್ನು ಹಿಂದಿನ ವರ್ಷ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿತ್ತು ಮತ್ತು ಯಾವ ಕೋರ್ಸಲ್ಲಿ ಸೀಟ್ ಸಿಕ್ಕಿತ್ತು ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಅಂತ ಒಂದು ಅಪ್ಡೇಟನ್ನು ಇವರು ಮಾಡಿದ್ದಾರೆ ಹೊರತು ಇದು ನಮ್ಮ ಈ ವರ್ಷದ ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ನಮ್ಮ ಬಿ ಫಾರ್ಮಸಿ ಮತ್ತು ಫಾರ್ಮಾಡಿ ಆಮೇಲೆ BSc ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಇದು ಅಷ್ಟು ಯೂಸ್ ಇಲ್ಲ. ಈ ಲಿಂಕ್ ಅದಕ್ಕೂ ಯೂಸ್ ಇಲ್ಲ. ಆದರೂ ಕೂಡ ಒಂದು ಸಲ ನಿಮ್ಗೆ ತೋರಿಸಿಬಿಡ್ತೀನಿ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ PDF ಓಪನ್ ಆಗುತ್ತೆ. ಸೊ ಈ PDFಗಳು ಒಂದು 43 ಪೇಜ್ ಇರುವಂಥ ಒಂದು PDF ಇದೆ ಇದು. ಇಲ್ಲಿ ಹೋದ ವರ್ಷ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಸೊ ಸೀಟ್ ಸಿಕ್ಕಿತ್ತು ಮತ್ತು ಸೀಟ್ ಸಿಕ್ಕಿರಲಿಲ್ಲ, ಎಲಿಜಿಬಲ್ ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೀಟ್ ಸಿಕ್ಕಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಸೀಟ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಪ್ರೀವಿಯಸ್ ಇಯರ್ ಅಲಾಟೆಡ್ ಕ್ಯಾಂಡಿಡೇಟ್ ಲಿಸ್ಟ್ ಅಂತ ಒಂದು ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಆಯುಷ್ ಮತ್ತು ಇಂಜಿನಿಯರಿಂಗು ಆಮೇಲೆ ಫಾರ್ಮಾ ಸ್ಪೆಷಲ್ ಅಗ್ರಿಕಲ್ಚರ್ಸು ಇದು ಮಾತ್ರ ಇದೆ. ನಮ್ಮ BSc ನರ್ಸಿಂಗ್ ವಿದ್ಯಾರ್ಥಿಗಳ ಲಿಸ್ಟ್ ಇದರಲ್ಲಿ ಇಲ್ಲ. ಇದರಲ್ಲಿ ನೋಡ್ತಾ ಹೋದರೆ ನಿಮ್ಗೆ ಯಾವುದೇ ಥರ ಅಂತ ಸಿಗೋದಿಲ್ಲ. ಬಟ್ ಇದು ಹಾಗೆ ಜಸ್ಟ್ ಫಾರ್ ನಾಲೆಜ್ ಪರ್ಪಸ್ ಅಂತ ಅನಿಸುತ್ತೆ ನನಗೆ. ಅಥವಾ ಇವರು ಹೋದ ವರ್ಷ ಏನು ಎಲಿಜಿಬಲ್ ಆಗಿರಲಿಲ್ಲ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಈ ವರ್ಷ ಟ್ರೈ ಮಾಡಿದರೆ ಅವ್ರಿಗೇನೋ ಹೆಲ್ಪ್ ಆಗುತ್ತಾ, ಅಥವಾ ಹೋದ ವರ್ಷ ಯಾಕೆ ಸೀಟ್ ಸಿಕ್ಕಿರಲಿಲ್ಲ ಅಂಥ ವಿದ್ಯಾರ್ಥಿಗಳ ಲಿಸ್ಟ್ಗಳನ್ನು ಇವ್ರು ಏನು ಮಾಡಿದ್ದಾರೆ ಅಂದರೆ ಅಪ್ಡೇಟ್ ಮಾಡಿದ್ದಾರೆ. ಸೊ ಡೆಂಟಲ್ ಮೆಡಿಕಲ್ ಎಲ್ಲ ಆಲ್ ಫಾರ್ಮಸಿ ಇಷ್ಟುಗಳನ್ನು ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಇದು ಎದಕ್ಕೂ ಗೊತ್ತಾಗ್ತಿಲ್ಲ ನನಗೆ. ಸೊ ಬಟ್ ಈ ಒಂದು ಲಿಂಕಿಂದ ಮತ್ತು ಇದಕ್ಕೆ ನಮ್ಮ ಒಂದು ಈಗ ಸದ್ಯಕ್ಕೆ ನಡೀತಿರುವಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಒಂದಕ್ಕೊಂದು ಇಂಟರ್ರಿಲೇಟೆಡ್ ಏನೂ ಇಲ್ಲ. ಬಟ್ ಯಾವುದಕ್ಕೂ ಇವ್ರು ಏನಂತಂದರೆ ವಿದ್ಯಾರ್ಥಿಗಳಿಗೆ ಒಂದು ಈ ವರ್ಷ ಟ್ರೈ ಮಾಡಲಿ ಅಂತ ಏನಾದರೂ ಬಿಟ್ಟಿರಬೇಕು. ಓಕೆ, ಇದೊಂದು ಅಪ್ಡೇಟ್ ಇತ್ತು ಇವತ್ತಿಂದು ಅಷ್ಟೇ. ಮತ್ತೇನಾದರೂ ಲೇಟ್ ನೈಟ್ ತನಕ ಏನಾದರೂ ಅಪ್ಡೇಟ್ ಆದರೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು.